ಮಾತನಾಡಿದರು ನನ್ನ ಮತ್ತು ಪದ್ಮಾಳ ಪ್ರೇಮ ಸಂಬಂಧವನ್ನು ಮುರಿಯಲು ಸಾಧ್ಯವಿಲ್ಲ. ಓಹೋ, ಅಷ್ಟೊಂದು ಬೆಲೆ ಬಾಳುವಂತ ಪ್ರೇಮವೇ ನಿಮ್ಮದು? ಹಾಗಿದ್ದರೆ ಸ್ವಲ್ಪ ತಾಳು. ನೋಡು ಶಾಂತೇಶ್, ನೀನೆಷ್ಟು ದುಡಿದರೂ ಗಳಿಸಲಾರಷ್ಟು ದುಡ್ಡನ್ನು ಈ ಬ್ಯಾಗಿನ ತುಂಬಾ ತುಂಬಿದ್ದೇನೆ. ನಿನ್ನ ಜೀವನ ಇರುವವರೆಗೂ ಒಂದೊಡ್ಡು ಬಳಸಿದರೆ ಉಳಿಯುವಷ್ಟು ಹಣ ಇದರಲ್ಲಿದೆ. ಈ ಹಣವನ್ನು ತೆಗೆದುಕೊಂಡು ಪದ್ಮಗಳನ್ನು ಮರೆತು ಹೊರಟು ಹೋಗಿದ್ದರಿಂದ. ಅಪ್ಪ, ನಿಲ್ಲಿಸಿ ನಿಮ್ಮ ದೊಡ್ಡಸ್ತಿಕೆ ಮಾತುಗಳನ್ನು. ನಿಮಗೆ ನಿಮ್ಮ ಮಗಳ ಭವಿಷ್ಯ ಎಷ್ಟು ಮುಖ್ಯನೋ ನನಗೂ ನನ್ನ ಶಾಂತೇಶನ ಭವಿಷ್ಯ ಅಷ್ಟೇ ಮುಖ್ಯ. ನೋಡಪ್ಪ, ನನ್ನ ಜೀವನವನ್ನೇ ಅವರಿಗಾಗಿ ಮುಡಿಪಾಗಿರುತ್ತೇನೆ. ಇವತ್ತು ಇದು ಕೊನೆಯದಾಗಿ ನಿಮ್ಮ ಮುಂದೆ ಹೇಳುತ್ತೇನೆ, ಸರಿಯಾಗಿ ಕಿವಿಗೊಟ್ಟು ಕೇಳಿ. ನಾನು ಮದುವೆ ಆಗುದಾದ್ರೆ ಶಾಂತೇಶನಲ್ಲಿ ಹೊರತು ಮತ್ತಿನ್ನೇನೂ ಇಲ್ಲ. ಅದು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ. ಶಾಂತೇಶ್, ಯೋಚನೆ ಮಾಡು. ಈ ಬ್ಯಾಗಿನ ತುಂಬಾ ಸಾಕಷ್ಟು ಹಣವಿದೆ. ಈ ಹಣವನ್ನು ತೆಗೆದುಕೊಂಡು ಪದ್ಮಳನ್ನು ಮರೆತು ಹೊರಟು ಹೋಗಿಬಿಡುವುದಿಲ್ಲ. ಹಣ ಬೇಕು ಅಥವಾ ಹೆಣ್ಣು ಬೇಕು ಯೋಚನೆ ಮಾಡಬೇಡ, ತೆಗೆದುಕೋ ಹಣದ ಬ್ಯಾಗ್. ಮಿಸ್ಟರ್ ಲಾಯರ್ ಲಕ್ಷ್ಮಣರಾಯ, ಇದು ಹಣ ತುಂಬಿದ ಬ್ಯಾಗ್. ಆದರೆ ಗುಣ ತುಂಬಿದ ಬ್ಯಾಗ್ ಅನ್ನು ಮಾತ್ರ ನೀವು ಕೊಡುವುದಿಲ್ಲ. ಮಿಸ್ಟರ್ ಲಾಯರ್ ಲಕ್ಷ್ಮಣರಾಯ, ಮನುಷ್ಯ ಮನಸ್ಸು ಮಾಡಿದರೆ ಸಾಕು ಇಂಥ ಹಣವನ್ನು ಸಾಕಷ್ಟು ಗಳಿಸಬಹುದು. ಒಬ್ಬ ಮನುಷ್ಯ ತನ್ನ ಮಾನ ತೊರೆದು ನಿಂತರೆ ಸಾಕು ಕೈ ಸೇರುತ್ತದೆ ಈ ಹಣ. ಒಂದು ಹೆಣ್ಣು ತನ್ನ ಶೀಲವನ್ನು ತೊರೆದು ನಿಂತರೆ ಸಾಕು ಕೈ ಸೇರುತ್ತದೆ ಈ ಹಣ. ಆದ್ರೆ ಇಂಥ ಸದ್ಗುಣ ಹೆಣ್ಣನ್ನು ಪಡೆಯಬೇಕಾದ್ರೆ ನಾನು 10 ಜನ್ಮ ತಾಳಿ ಬರಬೇಕು. ತೆಗೆದುಕೊಳ್ಳಿ ನಿಮ್ಮ ಹಣದ ಬ್ಯಾಗ್ ಅನ್ನು. ಈ ನಿಮ್ಮ ಹಣವನ್ನು ಹಣಿಗೆ ಕಟ್ಟಿಕೊಂಡು ಮನೆಯಲ್ಲಿ ಕುಳಿತುಕೊಳ್ಳಿ. ವೆರಿ ಗುಡ್ ಶಾಂತೇಶ್, ವೆರಿ ಗುಡ್. ನನ್ನ ಮಗಳ ಹೊರಪಕ್ಷದಲ್ಲಿ ನೀನು ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿರುವೆ. ನಿಮ್ಮಿಬ್ಬರ ಮದುವೆಯನ್ನು ಶೀಘ್ರದಲ್ಲಿಯೇ ನಿಶ್ಚಯ ಮಾಡುತ್ತೇನೆ. ಅಪ್ಪ, ಈ ಮಾತುಗಳನ್ನು ನೀವು ಮನಸ್ಸಾಗಿ ಹೇಳ್ತಾ ಇದ್ದೀರಾ? ನಂಬಬಹುದು ತಾನೇ ನಿಮ್ಮ ವಾಣಿ ಇಲ್ಲ? ನನ್ನ ಮಾತಿನಲ್ಲಿ ನಿಮಗೇನಾದರೂ ಅನುಮಾನವಿದ್ದರೆ ಶಾಂತೇಶ್, ನಿನ್ನ ಕೈಯಲ್ಲಿದ್ದ ಬ್ಯಾಗ್ ಅನ್ನು ತೆಗೆದು ನೋಡು, ಅದರಲ್ಲಿ ಏನು ತುಂಬಿದೆ ಅಂತ. ಇದೇನು ಸರ್? ಹಣ್ಣು, ಹೂವು, ಅರಿಶಿಣ, ಕುಂಕುಮ, ಒತ್ತುತ್ತಿ, ಅವೆಲ್ಲ ಮುತ್ತೈದೆ ಸೌಭಾಗ್ಯದ ಸೂಚಕಗಳು. ನೋಡು ಶಾಂತೇಶ್, ನನ್ನ ಮಗಳ ಕೈ ಹಿಡಿಯುವ ಗಂಡು ಹಣಕ್ಕೆ ಆಸೆ ಬೀಳ್ತಾನೋ ಅಥವಾ ಗುಣಕ್ಕೆ ಆಸೆ ಪಡ್ತಾನಂತ ನಿನ್ನ ಬುದ್ಧಿ ಪರೀಕ್ಷೆ ಮಾಡಿದೆ ಅಷ್ಟೇ. ನಿಮ್ಮಿಬ್ಬರ ಮದುವೆಯನ್ನು ಇದೇ ತಿಂಗಳಲ್ಲಿ ಸ್ವಂತೆಲ್ಲ ಖರ್ಚು ನಾನೇ ವಹಿಸಿಕೊಂಡೆ ವ್ಯಕ್ತಿಗಳಿಂದ ಆಯ್ತೆ. ಸರ್, ತಾವು ಎಷ್ಟೇ ಆಗ್ಲಿ ವಕೀಲರಲ್ಲವೇ? ದಯವಿಟ್ಟು ನನ್ನಲ್ಲಿ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಬಿಡು ಶಾಂತೇಶ್. ಆ ನಿನ್ನ ಕೈಯಲ್ಲಿದ್ದ ಹಣ್ಣು ಹೂಗಳನ್ನು ಪದ್ಮಳ ಹುಡಿಯಲ್ಲಿ ತುಂಬಿ ಅವಳಿಗೆ ಸೌಭಾಗ್ಯ ಸ್ಥಾನ ನೀಡು. ಅಬ್ಬ, ಈಗ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಿತು. ಪದ್ಮ, ನನ್ನ ಜನ್ಮ ಇರೋದ್ರೊಳಗೆ ನಿನ್ನ ತಲೆಯ ಮೇಲೆ 2 ಅಕ್ಷತೆ ಹಾಕಬೇಕಂತ ಆಸೆ ಪಟ್ಟಿದ್ದೆ. ಆದರೆ ಆ ಕಾಲ ಇಂದು ಕೂಡಿ ಬಂತು. ಹೇಳಿಪ್ಪ. ಪದ್ಮ,
ನನ್ನದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನಿಷ್ಟು ಪೇಟೆಗೆ ಹೋಗಿ ಬರ್ತೇನೆ. ಶಾಂತೇಶನಿಗೆ ಕಾಪಿ ಮಾಡಿ ಕೊಡಮ್ಮ. ಸರಿ. ಸರಿ. ನಮ್ಮ ತಂದೆಯವರು ನಿಮಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಡು ಅಂತ ಹೇಳಿದ್ದಾರೆ. ಮಾಡ್ಕೊಂಡು ಬರ್ತೀನಿ, ನೀವು ಕುಳಿತೈತ್ರ. ಕಾಫಿ ಬೇಡ ಪದ್ಮ. ಮತ್ತೆ ಕೆಂಪು ತುಂಬಿರುವ ಈ ನಿನ್ನ ಕೆಂದುಟಿಯಿಂದ ಒಂದೇ ಒಂದು ಮುಚ್ಚಿಕೆ ನಾಚಿಕೊಳ್ಳುವ ನವಿಲಿನ ನರ್ತನೆ ನೋಡಬೇಕೆಂಬ ಆಸೆ ಈ ಗಂಡಿಗೆ. ಹೌದಾ?